ಓ ಮೈ ಗಾಡ್, ಏನಾಯ್ತು ಶ್ರೀ? ಏನೆಲ್ಲರೂ ಜಾಗರಣೆ ಮಾಡ್ತಿದ್ದೀರಾ? ಯಾಕೆ ನಿದ್ದೆ ಬರಲಿಲ್ವಾ? ನೀನು ಯಾಕೆ ಎದ್ದು ಬಂದೆ? ನೀನು ಹೋಗಿ ಮಲ್ಕೊ. ನೀವಿಲ್ಲಿ ಇಷ್ಟು ಟೆನ್ಷನಲ್ಲಿದ್ದಾಗ ನಾನು ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗತ್ತಾ? ನಾವೆಲ್ಲೋ ಟೆನ್ಷನ್ನಲ್ಲಿದ್ದೀವಿ. ಇಲ್ಲ, ಸುನಂದಮ್ಮ ಅವ್ರ ಹತ್ರ ಮಾತಾಡಿದ್ರು ಅಂತ ಇನ್ನೂ ಬೇಜಾರು ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾಳೆಯಿಂದ ನಾವು ಸುನಂದಮ್ಮ ಅವ್ರ ಮಾತಿಗೆ ಬೇಜಾರು ಮಾಡ್ಕೊಳ್ಳೋ ಸಂದರ್ಭನೇ ಬರೋದಿಲ್ಲ. ಅದು ಹೇಗೆ? ಹೇಗೆ ಅಂದರೆ ನಾಳೆ ನಾವು ಏನು ನಾಳೆ? ನಾಳೆಯಿಂದ ನಾವು ಸುನಂದಮ್ಮ ಏನೇ ಮಾತಾಡಿದ್ರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿದ್ವಿ ಅಲ್ವಾ ಮಾಲ್ತಿ? ಹಾಂ ಹಾಂ ಹೌದು ಕಣ. ನೀನು ಹೋಗಿ ಮಲಗು. ಶ್ರೀ ಬೆಳಗ್ಗೆ ಎದ್ದು ಕೆಲಸ ಹುಡ್ಕೊಂಡು ಹೋಗ್ಬೇಕಲ್ಲ. ನನಗೆ ಕೆಲಸ ಇಲ್ಲ ಅಂತ ಅಲ್ವಾ ಸುನಂದಮ್ಮ ಅವ್ರು ಹಾಗೆ ಮಾತಾಡಿದ್ದು? ನಾಳೆ ನಾಡಿದ್ರಲ್ಲಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಆಗ ಅವ್ರು ಸುಮ್ಮನೆ ಆಗ್ತಾರೆ, ನೋಡ್ತೀರಿ. ಸಿಗತ್ತೆ ಕಣೋ, ಖಂಡಿತ ಸಿಗತ್ತೆ. ಶ್ರೀ, ಯಾಕೋ ಇವತ್ತು ನಿನ್ನನ್ನು ನನ್ನ ಮಡ್ಲಲ್ಲಿ ಮಲಗಿಸ್ಕೋಬೇಕು ಅನಿಸ್ತಿದೆ. ಬಾರೋ. जो 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 कृष्ण परमानंद गोपिय कंद मुकुंद जो 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 कृष्ण परमानंद मुकुंद जो जो. ಯಾಕೆ ಮಾಮ್ ಎಲ್ಲರೂ ಇಷ್ಟೊಂದು ಎಮೋಷನಲ್ ಆಗಿದ್ದೀರಾ? ಇನ್ನು ಮುಂದೆ ಈ ದುಃಖ, ಬೇಸರ, ಅಳು ಎಲ್ಲ ಇವತ್ತೇ ಕೊನೆ ಕಣೋ. ಅಂದರೆ ನಾಳೆಯಿಂದ ಎಲ್ಲ ಒಳ್ಳೇದಾಗತ್ತೆ ಕಣ. ಶ್ರೀ, ನೀನು ತುಂಬ ದೊಡ್ಡ ಮನುಷ್ಯ ಆಗಬೇಕು ಕಣೋ. ನೀನು ಅಜ್ಜಿ ಥರ ದೊಡ್ಡ ಕಂಪನಿ ಕಟ್ಟಬೇಕು. ಬಂಧು ಬಳಗ ಸ್ನೇಹಿತರು ಅಂತ ಯಾರನ್ನೂ ನಂಬೇಡ. ನಂಬಿದರೆ ಏನಾಗುತ್ತೆ ಅಂತ ನಿನಗೆ ಈಗಾಗಲೇ ಗೊತ್ತಾಗಿದೆಯಲ್ವಾ? ಯಾವುದೇ ಕಷ್ಟ ಬಂದರೂ ಜಾಹ್ನವಿ ಕಣ್ಣಲ್ಲಿ ಮಾತ್ರ ನೀರು ತರಿಸ್ಬೇಡ ಕಣೋ. ಇನ್ನು ಮೇಲಿಂದ ನಿನ್ನ ಕಷ್ಟ ಸುಖಕ್ಕೆಲ್ಲ ಜಾಹ್ನವಿ ಒಬ್ಬಳೇ ಇರೋದು. ಯಾಕೆ ಹಾಗಂತೀರಾ? ನೀವೆಲ್ಲರೂ ಇರ್ತೀರಲ್ಲ. ಇರ್ತೀವಿ ಕಣೋ. ಗಂಡನ ಕಷ್ಟ ಸುಖ ಹೆಂಡತಿ ಮಾತ್ರ ಜಾಸ್ತಿ ಹಂಚ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ಹೇಳಿದ್ವಿ ಅವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಈಗ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ನಾವೆಷ್ಟು ದಿನ ಅಂತ ನಿಮ್ಮ ಜೊತೆ ಇರೋಕ್ಕಾಗತ್ತೆ? ಕೊನೆಗಾಲದವರೆಗೂ ನೀವಿಬ್ಬರೇ ಜೊತೇಲಿ ಇರಬೇಕಲ್ವೇನೋ, ಅದಕ್ಕೆ ಹೇಳಿದ್ವಿ. ಮನೆ ಬಿಟ್ಟು ಹೋಗ್ತೀವಿ ಅಂತ ನೆನ್ನೆ ರಾತ್ರಿನೇ ಅಮ್ಮಂದಿರೆಲ್ಲ ಹಿಂಟ್ ಕೊಟ್ಟರು. ನನಗದು ಅರ್ಥನೇ ಆಗಲಿಲ್ಲ. ಪ್ರತಿ ಮಾತಲ್ಲೂ ನೀನು ಜನ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತಲೇ ಹೇಳ್ತಿದ್ರು. ನಾವೆಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ ಅಂತ ಒಂದು ಸಲನೂ ಹೇಳಲಿಲ್ಲ. ಅಮ್ಮಂದಿರೆಲ್ಲ ಬಿಡಿಸಿ ಹೇಳ್ತಿದ್ರು, ನೀವಿಬ್ಬರೇ ಇರ್ತೀರಾ, ನಿನಗವಳು ನೀನು ಆಸರೆಯಾಗಿರ್ಬೇಕು ಅಂತ. ನನಗಾಗಲೂ ಅರ್ಥ ಆಗಲಿಲ್ಲ. ನೀನು ಹೆಂಡತಿ ಇಷ್ಟು ಜೊತೆಗಿರೋಕ್ಕಾಗಲ್ಲ ಅನ್ನೋ ಥರ ಮಾತಾಡಿದ್ರು. ಛೇ, ನನಗಾಗಲೂ ಅರ್ಥ ಆಗಲಿಲ್ಲ. ಅಮ್ಮಂದಿರೆಲ್ಲ ನನ್ನೇನೆ ಒಂದು ಕೆಟ್ಟ ಡಿಸಿಷನ್ ತೊಗೊಂಡಿದ್ದಾರೆ.
ನಮ್ಮನ್ನು ಯಾವತ್ತೂ ನೋಡಲ್ಲ ಅನ್ನೋ ಥರ ಮಾತಾಡಿದ್ರು. ನಾನೊಬ್ಬ ದೊಡ್ಡ ಜಾನು. ಛೆ! ಪ್ಲೀಸ್ ಶ್ರೀ, ರಿಲ್ಯಾಕ್ಸ್ ಆಡು. ನಮ್ಮಿಬ್ಬರನ್ನೇ ಬಿಟ್ಟು ಹೋದ್ರೆ ನಾವಿಬ್ರು ಸಂತೋಷವಾಗಿರ್ತೀವಿ ಅನ್ಕೊಂಡಿರ್ತಾರೆ. ಆದರೆ ನೀನೇನು ಬಿಟ್ಟಿರೋ ಶಕ್ತಿ ಅವ್ರಿಗಿರಲ್ಲ ಶ್ರೀ. ಅವ್ರು ಇಲ್ಲೇ ಎಲ್ಲಾದರೂ ಕೂತಿರ್ತಾರೆ. ಹುಡ್ಕೋಣ ಶ್ರೀ, ಸಿಕ್ಕೇ ಸಿಗ್ತಾರೆ. ಒಂದು ವೇಳೆ ಸಿಗದೆ ಹೋದ್ರೆ